ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾತಿ ಮತ ಭೇದ ಪಂಥ ಬಿಟ್ಟು ಕೂಡಿ ಬಾಳಿ, ಕೂಡಿ ಉಂಡರೆ ಸ್ವರ್ಗ ಸುಖ ದೊರೆಯುತ್ತದೆ ಎಂದು ವೀರ ಸೋಮೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದ ವಿರಕ್ತ ಮಠದಲ್ಲಿ ಬಸವ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಮನುಷ್ಯನು ದ್ವೇಷ ಭಾವನೆ ಬಿಟ್ಟು ನೆಲಜಲದ ಹಾಗೆ, ಹಳ್ಳ ಕೊಳ್ಳಗಳ ಹಾಗೆ, ಬಳ್ಳಿ ಮತ್ತು ಕಾಯಿಯ ಹಾಗೆ ಕೂಡಿ ಬಾಳಿದರೆ ಎಲ್ಲರೂ ಸುಖದಿಂದ ಇರಬಹುದು ಎಂದು ಕಲ್ಯಾಣ ಶರಣರು ಹೇಳಿದ್ದಾರೆ. ಅವರಂತೆ ನಾವು ಕೂಡಿ ಬಾಳುವುದನ್ನು ಕಲಿಯೋಣ ಎಂದರು. ಅದರೊಳಗೆ ಯಾವುದನ್ನು ತೆಗೆಯೋದಿಲ್ಲ, ಎಲ್ಲದನ್ನು ಸ್ವೀಕಾರ ಮಾಡ್ತಲ್ಲ. ಹಾಗೆ ಯಾವುದರಲ್ಲಿ ಸುಖ ಇದೆ ಅಂದ್ರೆ ಶರಣರು ಹೇಳ್ಕೊಂತ ಬರ್ತಾರೆ, ಕೂಡಿ ಉಣ್ಣೋದ್ರಲ್ಲಿ ಸುಖ ಇದೆ. ಪ್ರಾಣಿಗಳಿಗಿರುವಂತ ಜ್ಞಾನ ನಮಗಿಲ್ಲ, ಪ್ರಾಣಿಗಳಲ್ಲಿರುವಂತ ಭಾವ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಒಳ್ಳೆಯ ಗುಣ ಬೆಳಿಬೇಕಂತೆ. ಬಹಳ ಜನರಂತ ಏತವ ನೀ ಸತ್ರ ನಿನ್ನ ಮಣ್ಣಿಗೆ ನಾನ್ ಬರುದಿಲ್ಲ, ನಾ ಸತ್ರ ನನ್ನ ಮಣ್ಣಿಗೆ ನೀನು ಬರಬೇಡ. ಇದು ಅಲ್ಲ. ಯಾವ ಗುಣ ಇರಬೇಕು ನಮ್ಮಲ್ಲಿ ಅಂದ್ರೆ ಕೂಡಿ ಬಾಳುವ ಗುಣ ಇರಬೇಕಂತೆ. ನೆಲ ಜಲಗಳ ಗುಣ ಬೇಕಂತೆ, ಮರ ಬಳ್ಳಿಗಳ ಗುಣ ಬೇಕಂತೆ, ಹಾಗೆ ಹಳ್ಳ ನದಿಗಳ ಗುಣ ನಮ್ಮಲ್ಲಿ ಇರಬೇಕು ಅನ್ನುವಂಥ ಭಾವವನ್ನ ಕಲ್ಯಾಣ ಶರಣರು ಎಲ್ಲರಿಗೂ ತಿಳಿಸಿಕೊಂಡ ಬರ್ತಾರೆ. ವೇದಿಕೆ ಮೇಲೆ ಹುಕ್ಕೇರಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳು, ಬೆಲ್ಲದ ಬಾಗೇವಾಡಿಯ ಶಿವಾನಂದ ಮಹಾಸ್ವಾಮಿಗಳು, ಅರಳಿಕಟ್ಟಿಯ ಶಿವಮೂರ್ತಿ ಮಹಾಸ್ವಾಮಿಗಳು, ಬಳೋಟಿಗಿಯ ಶಿವಕುಮಾರ ಸ್ವಾಮಿಗಳು, ಮಡಿವಾಳ ಸ್ವಾಮಿಗಳು ಉಪಸ್ಥಿತರಿದ್ದರು. ನಂತರ ಹುಕ್ಕೇರಿ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್ ಚರಂತಿ ಮಠದ ವೀರ ಸೋಮೇಶ್ವರ ಮಹಾಸ್ವಾಮಿಗಳಿಗೆ ವಿಶೇಷ ಗೌರವ ಸಮರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಠದ ಭಕ್ತರಾದ ಶಿವಾನಂದ ಜಿರಲಿ, ಶ್ರೀಮತಿ ಲೀಲಾ ರಜಪೂತ್, ಬಾಳಿಕಾಯಿ, ಎಎಸ್ ಪದ್ಮನ್ನವರ್, ರಾಜು ಗಸ್ತಿ, ಬಿಎನ್ ಕೋಳೇಕರ್, ಬೆನಿವಾಡ್, ಕುಂಬಾರ್, ಸರೋಜಾ ಹುಂಡೇಕಾರ್, ಅನ್ನಪೂರ್ಣ ಶಿರ್ಗಾಂವ್ಕರ್, ಸಿಜಿ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.